ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 70 ಮಂದಿ ಸೇವಕರನ್ನು ನೇಮಿಸಿದುದು. ರೀಪ್ರಿನ್ಸ್ ಪುಟ 5362, ಪುಟದ ಸಂಖ್ಯೆ 247, 248. ನಿಖರವಾಗಿ ಹೇಳಬೇಕಾದರೆ ಅಪೊಸ್ತಲರು ಇನ್ನೂ ತಂದೆಯ ಆತ್ಮವನ್ನು ನೇರವಾಗಿ ಹೊಂದಿರಲಿಲ್ಲ. ತಂದೆಯ ಆತ್ಮವು ಮಗನಿಗೆ ಕೊಡಲ್ಪಟ್ಟಿತ್ತು ಮತ್ತು ಮಗನು ಆತನ ತಂದೆಯ ಹೆಸರಿನಲ್ಲಿ ಉಪದೇಶಿಸಲು ಕಳುಹಿಸಿಕೊಡುವಾಗ ಆ ಆತ್ಮನನ್ನು ಅವರೊಡನೆ ಹಂಚಿಕೊಂಡಿದ್ದನು. ಪಂಚಾಶತಮದ ದಿನದವರೆಗೂ ಸುವಾರ್ಥ ಸಂದೇಶವನ್ನು ಸಾರಲು ತಂದೆಯು ನೇರವಾಗಿ ಯಾರಿಗೂ ಮನ್ನಣೆ, ಅಧಿಕಾರ ಅಥವಾ ದೀಕ್ಷೆ ನೀಡಿರಲಿಲ್ಲ. ಸಾಕ್ಷಿ ನುಡಿಯುತ್ತಿದ್ದ ಶಿಷ್ಯರ ಮೇಲೆ ಸುರಿಸಲ್ಪಟ್ಟ ಪವಿತ್ರಾತ್ಮವರವು ತಂದೆಯಿಂದ ಮಗನ ಮುಖಾಂತರವಾಗಿ ಬಂದಿತ್ತೆಂದು ಭಕ್ತನಾದ ಪೇತ್ರನು ವಿವರಿಸಿ ಹೇಳಿರುವನು. ಪವಿತ್ರಾತ್ಮವು ಹಿಂದೆ ನೀಡಲಾಗಿರಲಿಲ್ಲ, ಕಾರಣ ಯೇಸುವು ಮಹಿಮೆಯ ಪದವಿಯನ್ನು ಹೊಂದಿರಲಿಲ್ಲವೆಂದು ಬೇರೊಂದು ಕಡೆ ವಿವರಿಸಲಾಗಿರುವುದು. ಪರಲೋಕದಲ್ಲಿರುವ ತಂದೆಯು ಅವರನ್ನು ಹೊಸ ವ್ಯವಸ್ಥೆಯಲ್ಲಿನ ಮಕ್ಕಳೆಂದು ಮಾನ್ಯ ಮಾಡಿ ಅವರಿಗೆ ಪವಿತ್ರಾತ್ಮನಿಂದ ಹುಟ್ಟುವುದನ್ನು ಅನುಗ್ರಹಿಸುವುದಕ್ಕೆ ಮೊದಲು ಯೇಸುವು ಬಾಧೆಪಟ್ಟು ಸತ್ತು ಉನ್ನತಕ್ಕೆ ಏರಿ ತನ್ನ ಶಿಷ್ಯರ ಪರವಾಗಿ ತನ್ನ ಯಜ್ಞ ಫಲವನ್ನು ಅರ್ಪಿಸುವುದು ಅವಶ್ಯಕವಾಗಿತ್ತು. ಪವಿತ್ರಾತ್ಮನಿಂದ ಹುಟ್ಟುವುದೆಂದರೆ ಪವಿತ್ರನಾದಾತನಿಂದ ಆತನ ರಾಯಭಾರಿಗಳಾಗಲು ಅಥವಾ ಪ್ರತಿನಿಧಿಗಳಾಗಲು ಅಭಿಷೇಕ ಹೊಂದುವುದು, ಅಧಿಕಾರ ಪಡೆಯುವುದು, ಇಲ್ಲವೇ ದೀಕ್ಷೆ ಹೊಂದುವುದಾಗಿತ್ತು. ಮತ್ತು ಅವರು ನಂಬಿಗಸ್ತರಾಗಿದ್ದಲ್ಲಿ ಕಡೆಯಲ್ಲಿ ಯೇಸುವಿನೊಂದಿಗೆ ಪರಲೋಕ ರಾಜ್ಯದಲ್ಲಿ ಸಹಾಯಕರಾಗುವರು. ಅದು ಭೂಲೋಕವನ್ನು ಆಶೀರ್ವದಿಸಿ ಶಾಪವನ್ನು ನಿವಾರಣೆ ಮಾಡುವ ಸಲುವಾಗಿ 1000 ವರ್ಷ ಕಾಲದ ಸಮಯವಾಗಿರುವುದು. ಪುತ್ರಭಾವವುಳ್ಳ ಪವಿತ್ರಾತ್ಮವನ್ನು ನೀಡುವ ಅರ್ಥದಲ್ಲಿ ದೇವರು ಕೇವಲ ಯಾರನ್ನು ನಿಯಮಿಸುವನೋ ಅವರೇ ಯಾವುದೇ ಒಂದು ಅರ್ಥದಲ್ಲಿ ಕರ್ತನ ಹೆಸರಿನಲ್ಲಿ ಉಪದೇಶಿಸುವ ಕಾರ್ಯಭಾರವನ್ನು ವಹಿಸಿಕೊಂಡವರು ಅಥವಾ ಅಧಿಕಾರವನ್ನು ಪಡೆದುಕೊಂಡವರು ಆಗಿರುವರು. ಭೂಮಿಯ ಮೇಲೆ ನಡೆಯುವ ಎಲ್ಲ ಆಚರಣೆಯ ಸಮಾರಂಭಗಳು ಹಾಗೂ ಬಿಷಪರೆಲ್ಲರ ಕೈಗಳೆಲ್ಲವೂ ಯಾರಿಗಾದರೂ ದೇವರ ಹೆಸರಿನಲ್ಲಿ ಮಾತನಾಡುವ ಅಧಿಕಾರವನ್ನು ನೀಡಲು ಸಾಧ್ಯವಿಲ್ಲ. ದೇವರಿಂದ ನೇಮಕ ಹೊಂದುವವರವರೆಗೂ ಯೇಸುವು ತನ್ನ ಸೇವೆಯನ್ನು ಆರಂಭಿಸಿರಲಿಲ್ಲ. ತಾನು ಪ್ರತಿಷ್ಠೆ ಮಾಡಿಕೊಂಡು ಸ್ನಾನ ದೀಕ್ಷೆ ಹೊಂದುವ ಸಮಯದಲ್ಲಿ ಆತನ ಮೇಲೆ ಪವಿತ್ರಾತ್ಮವು ಬಂದು ಆತನಿಗೆ ಬಡವರಿಗೆ ಶುಭ ಸಮಾಚಾರವನ್ನು ಸಾರಲು, ಮನಮುರಿದವರನ್ನು ಕಟ್ಟಿ ವಾಸಿ ಮಾಡಲು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಪ್ರಕಟಿಸಲು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸಲು, ದೇವರು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಗೊಳಿಸಲು, ದುಃಖಿತರನ್ನು ಸಂತೈಸಲು ಅಭಿಷೇಕಿಸಿ ಪ್ರತಿಷ್ಠಿಸಿ ಅಧಿಕಾರ ನೀಡಲಾಗಿತ್ತು. ಪವಿತ್ರಾತ್ಮವನ್ನು ಪಡೆದ ಯಾರಿಗಾದರೂ ದೇವರ ಯೋಜನೆಯ ವಿಷಯವಾಗಿ ತಾನು ಗ್ರಹಿಸಿಕೊಂಡಿರುವುದೆಲ್ಲವನ್ನು ಕೇಳುವ ಕಿವಿಯುಳ್ಳವರಿಗೆ, ವಿಶೇಷವಾಗಿ ದೀನರಿಗೆ, ಮನಮುರಿದವರಿಗೆ, ದೇವರನ್ನು ಬಯಸುವವರಿಗೆ ಹೇಳುವ ಅಧಿಕಾರವು ಈ ಪವಿತ್ರಾತ್ಮ ದಾನವೇ ಆಗಿರುವುದು. ಸಭೆಯ ಸ್ತ್ರೀ ಸದಸ್ಯರಿಗೆ ಸಭೆಯಲ್ಲಿ ಸಾರ್ವಜನಿಕವಾಗಿ ಬೋಧಿಸುವ ಹಾಗಿಲ್ಲವೆಂದು ಅಪೊಸ್ತಲನು ತಿಳಿಸಿರುವನಾದರೂ ಇದು ಪವಿತ್ರಾತ್ಮವನ್ನು ಪಡೆದ ಸ್ತ್ರೀ ಸದಸ್ಯರು ಸೀಮಿತವಾದ ಅವಕಾಶಗಳಿಗೆ ಅನುಸಾರವಾಗಿ ತಮ್ಮಂಥವರಿಗೆ, ಅಂದರೆ ಸ್ತ್ರೀಯರಿಗೆ ಉಪದೇಶಿಸಿ ಬೋಧಿಸಲು ಹೊಂದಿರುವ ಅಭಿಷೇಕದ ವಿಷಯವಾಗಿ ಹಸ್ತಕ್ಷೇಪ ಮಾಡುವುದಿಲ್ಲ. ಅಲ್ಲದೆ ಕೆಲವು ಸಮಯಗಳಲ್ಲಿ ಏಕಾಂತವಾಗಿ ಬೋಧಿಸುವುದು ಸಾರ್ವಜನಿಕವಾಗಿ ಬೋಧಿಸುವುದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರುವುದು.